ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ತುಲಾ ರಾಶಿಯವರಿಗೆ ಕೋಟ್ಯಾಧಿಪತಿ ಆಗುವ ಮುನ್ನ ಕಾಣುವ ಸೂಚನೆಗಳು. ಇಂದಿನ ಈ ವಿಶೇಷ ಜ್ಯೋತಿಷ್ಯ ವಿಡಿಯೋದಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ದೊಡ್ಡ ಐಶ್ವರ್ಯ, ಅಪಾರ ಹಣ ಮತ್ತು ಕೋಟ್ಯಾಧಿಪತಿ ಯೋಗ ಆರಂಭವಾಗುವ ಮೊದಲು ಕಾಣಿಸಿಕೊಳ್ಳುವ ಮಹತ್ವದ ಸೂಚನೆಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ತುಲಾ ರಾಶಿಯವರ ವಿಶೇಷತೆ ಅಂದ್ರೇನೆ ಸಮತೋಲನ, ಆಕರ್ಷಕ ವ್ಯಕ್ತಿತ್ವ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಇವರಿಗೆ ಹಣ ಏಕಾಏಕಿ ಬರುವುದಕ್ಕಿಂತ ನಿಧಾನವಾಗಿ ಆದರೆ ಸ್ಥಿರವಾಗಿ ಜಮೆಯಾಗುತ್ತೆ. ಮೊದಲ ಸೂಚನೆ ಅಂದರೆ ನಿಮ್ಮ ಜೀವನದಲ್ಲಿ ಸಂಬಂಧಗಳ ಮೌಲ್ಯ ಹೆಚ್ಚಾಗೋದು. ಹಿಂದೆ ಸಾಮಾನ್ಯವಾಗಿ ಮಾತನಾಡ್ತಿದ್ದ ವ್ಯಕ್ತಿಗಳೇ ಈಗ ನಿಮಗೆ ಮುಖ್ಯವಾಗಿ ಕಾಣಿಸ್ತಾರೆ. ಹೊಸ ಪರಿಚಯಗಳು, ಗೌರವ ಮತ್ತು ಅವಕಾಶಗಳೊಂದಿಗೆ ಬರುತ್ತೆ. ತುಲಾರಾಶಿಯವರಿಗೆ ದೊಡ್ಡ ಹಣ ಸಾಮಾನ್ಯವಾಗಿ ಪಾಲುದಾರಿಕೆ, ಸಹಕಾರ ಮತ್ತು ಒಪ್ಪಂದಗಳೊಂದಿಗೆ ಬರುತ್ತೆ. ಎರಡನೇ ಸೂಚನೆ ಅಂತಂದರೆ ನಿಮ್ಮ ಮಾತು ಮತ್ತು ನಡವಳಿಕೆಗೆ ಜನ ಹೆಚ್ಚು ಮೌಲ್ಯ ನೀಡೋದಕ್ಕೆ ಆರಂಭಿಸ್ತಾರೆ. ನಿಮ್ಮ ಅಭಿಪ್ರಾಯ ಕೇಳುವವರ ಸಂಖ್ಯೆ ಹೆಚ್ಚಾಗುತ್ತೆ. ನೀವು ಹೇಳಿದ ಮಾತುಗಳು ಒಪ್ಪಂದಗಳಾಗಿ, ಅವಕಾಶಗಳಾಗಿ ರೂಪುಗೊಳ್ಳುತ್ತೆ. ಇದು ನಿಮ್ಮ ಪ್ರಭಾವ ಹೆಚ್ಚಾಗುತ್ತಿರುವ ಸಂಕೇತ. ಮೂರನೆಯ ಸೂಚನೆ ಅಂತಂದರೆ ಜೀವನದಲ್ಲಿ ಅಚಾನಕ್ ಆಯ್ಕೆಗಳು ಎದುರಾಗೋದು. ಎರಡು ದಾರಿಗಳ ಮಧ್ಯೆ ನಿಲ್ಲುವ ಸಂದರ್ಭ ಬರುತ್ತೆ. ಈ ಸಮಯದಲ್ಲಿ ನೀವು ಹಿಂದೆಗಿಂತ ಹೆಚ್ಚು ಪ್ರೌಢ ನಿರ್ಧಾರ ತೆಗೆದುಕೊಳ್ತೀರಾ. ಇದೇ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಹಣ ಮತ್ತು ಗೌರವ ಎರಡನ್ನೂ ನೀಡುತ್ತೆ. ನಾಲ್ಕನೆಯ ಸೂಚನೆ ಅಂತಂದರೆ ಸೌಂದರ್ಯ, ಕ್ರಿಯೇಟಿವಿಟಿ, ಡಿಸೈನ್, ಮೀಡಿಯಾ, ಕಲೆ, ಕಾನೂನು, ಮಾರ್ಕೆಟಿಂಗ್ ಅಥವಾ ಪಬ್ಲಿಕ್ ಡೀಲಿಂಗ್ ಸಂಬಂಧಿತ ಕ್ಷೇತ್ರಗಳತ್ತ ನಿಮ್ಮ ಆಸಕ್ತಿ ಹೆಚ್ಚಾಗೋದು. ತುಲಾರಾಶಿಯವರಿಗೆ ಐಶ್ವರ್ಯ ಅವರ ರುಚಿ ಮತ್ತು ಬುದ್ಧಿವಂತಿಕೆಯ ಸಂಯೋಜನೆಯಿಂದ ಬರುತ್ತೆ. ಐದನೆಯ ಸೂಚನೆ ಅಂತಂದರೆ ಹಳೆಯ ಜೀವನ ಶೈಲಿ. ನಿಮಗೆ ಇನ್ನೂ ಸಾಕಾಗುವುದಿಲ್ಲ ಎಂಬ ಭಾವನೆ, ನಾನು ಇನ್ನೂ ಹೆಚ್ಚಿನಕ್ಕೆ ಅರ್ಹ ಎಂಬ ಆಂತರಿಕ ಭಾವನೆ ಬಲವಾಗುತ್ತೆ. ಇದೇ ಮನಸ್ಥಿತಿಯೇ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುವ ಆರಂಭ ಬಿಂದು. ಆರನೆಯ ಸೂಚನೆ ಅಂತಂದರೆ ಹಣದ ಬಗ್ಗೆ ನಿಮ್ಮ ದೃಷ್ಟಿಕೋನ ಬದಲಾಗೋದು. ಖರ್ಚು ಮಾಡುವ ಮೊದಲು ಲೆಕ್ಕಾಚಾರ, ಹೂಡಿಕೆ ಬಗ್ಗೆ ಯೋಚನೆ, ಭವಿಷ್ಯ ಯೋಜನೆಗಳು ಮನಸ್ಸಿನಲ್ಲಿ ಮೂಡುತ್ತೆ. ಇದು ಲಕ್ಷ್ಮಿಯ ಸ್ಥಿರ ಪ್ರವೇಶದ ಸಂಕೇತ. ಏಳನೇ ಸೂಚನೆ ಅಂತಂದರೆ ಕಾನೂನು, ಒಪ್ಪಂದ, ದಾಖಲೆ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಸಕಾರಾತ್ಮಕ ಚಲನೆ ಕಾಣಿಸಿಕೊಳ್ಳೋದು. ಹಿಂದೆ ತಡವಾಗಿದ್ದ ವಿಷಯಗಳು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ. ಎಂಟನೇ ಸೂಚನೆ ಅಂತಂದರೆ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗೋದು. ಅತಿಯಾದ ಗೊಂದಲ ಕಡಿಮೆಯಾಗುತ್ತೆ. ಮನಸ್ಸು ಶಾಂತವಾದಾಗ ತುಲಾರಾಶಿಯವರು ಅತ್ಯುತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇದೇ ಸಮಯದಲ್ಲಿ ಹಣದ ದಾರಿ ತೆರೆದುಕೊಳ್ಳುತ್ತೆ. ಒಂಬತ್ತನೇ ಸೂಚನೆ ಅಂತಂದರೆ ವಿದೇಶ ಸಂಪರ್ಕ ಅಥವಾ ದೂರದ ಸ್ಥಳಗಳಿಂದ ಅವಕಾಶಗಳು ಬರೋದು. ಆನ್ಲೈನ್ ಕೆಲಸ, ಇಂಟರ್ನ್ಯಾಷನಲ್ ಡೀಲ್ ಅಥವಾ ದೂರ ಪ್ರಯಾಣದ ಯೋಗಗಳು ಕಾಣಿಸಿಕೊಳ್ಳುತ್ತೆ. ಕೊನೆಯದಾಗಿ ತುಲಾರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೋಟ್ಯಾಧಿಪತಿ ಯೋಗ ಶುರುವಾಗುವ ಮೊದಲು ಈ ಸೂಚನೆಗಳು ಒಂದೊಂದಾಗಿ ಕಾಣಿಸಿಕೊಳ್ಳುತ್ತೆ. ಆತುರ ಪಡದೆ ಸಮತೋಲನ ಕಾಪಾಡಿಕೊಂಡು ಸರಿಯಾದ ವ್ಯಕ್ತಿಯೊಂದಿಗೆ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ಹಣ, ಗೌರವ ಮತ್ತು ಸ್ಥಿರತೆ ಮೂರೂ ಒಂದೇ ಸಮಯದಲ್ಲಿ ಪ್ರವೇಶ ಮಾಡುತ್ತೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಡಿ. ಸಮಯದ ಮೇಲೆ, ಟೈಮ್ ಮೇಲೆ ನಿಮಗೆ ವಿಶ್ವಾಸ ಇರಲಿ. ಲಕ್ಷ್ಮಿಯ ಅನುಗ್ರಹ ನಿಮ್ಮ ಕಡೆ ಗ್ಯಾರಂಟಿ ಇರುತ್ತೆ. ಯಾವಾಗಲೂ ಕೆಲಸದ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.